ಧನುಸ್ಸು ರಾಶಿ ನವದಂಪತಿಗಳಲ್ಲಿ ಏನೋ ಒಂದು ರೀತಿಯ ಬೇಸರದ ಸಂಗತಿ, ಪರಸ್ಪರವಾಗಿ ಮಾತು ಮತ್ತು ನಿಮ್ಮ ನಡವಳಿಕೆಯ ಬಗ್ಗೆ ಗಮನ ಇರಬೇಕಾಗುತ್ತೆ. ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಗೊಂದಲವಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ಬಡ್ತಿ ಸಿಕ್ಕತ್ತೆ, ಆದರೂ ಕೂಡ ಸಾಂಸಾರಿಕವಾಗಿ ಸಮಾಧಾನ ಇಲ್ಲದೇ ಇರುವಂಥದ್ದು ಆ ಸಂತೋಷವನ್ನು ಕಿತ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು. ಸಮಸ್ಯೆಗೆ ಪರಿಹಾರ ದೊರಕುವಂಥದ್ದು ಬಹಳ ತಡವಾಗುತ್ತೆ, ಆದರೆ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಅನ್ನುವಂಥದ್ದೇ ಸಮಾಧಾನ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಯಾವುದೇ ರೀತಿಯ ಆದಾಯ ಇಲ್ಲ, ಅದು ತುಂಬ ದೊಡ್ಡ ಬೇಸರಕ್ಕೆ ಕಾರಣವಾಗುತ್ತೆ. ಸಿಟ್ಟು ಅಥವಾ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹ ಪ್ರಸಂಗಗಳೇ ಹೆಚ್ಚಾಗಿ ಬರುತ್ತೆ. ಕುಟುಂಬದಲ್ಲಿ ಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಬಹಳ ಶುದ್ಧ ಸ್ಫಟಿಕದಂತೆ ಇರಲಿ. ಎಲ್ಲೂ ಕೂಡ ನಾಟಕೀಯವಾದಂತಹ ಒಂದು ನಡವಳಿಕೆ ಬೇಡ ಅನ್ನುವಂತಹ ಅರ್ಥ. ವರುಣ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಮಕ್ಕಳ ಪ್ರಗತಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ, ಮಕ್ಕಳ ಅಭ್ಯುದಯ ಬಗ್ಗೆ ಯೋಚನೆಯನ್ನು ಮಾಡಿ. ನೀರಿನ ಭಯ ಅಥವಾ ಜಲಕಂಟಕ ಅಂತಕ್ಕಂಥದ್ದು ನಿಮ್ಮನ್ನು ಕಾಡಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಎಲ್ಲಾದರೂ ಪ್ರವಾಸಕ್ಕೋ ಅಥವಾ ಊರಿನಲ್ಲೇ ಆಗಲಿ ಎಲ್ಲೇ ಆಗಿರಲಿ, ನೀರಿನ ಸುಳಿವು ಇರುವಾಗ ಅದರ ಹತ್ತಿರ ನೀವು ಹೋಗಿ ಅಲ್ಲಿ ಆಟ ಆಡ್ತಕ್ಕಂಥದ್ದು ಅಥವಾ ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥದ್ದು, ಮೈ ಮೇಲೆ ಪ್ರಜ್ಞೆ ಇಲ್ಲದೆ ವರ್ತಿಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಹೆಚ್ಚು ಹಣ ಖರ್ಚಾಗ್ತಕ್ಕಂತಹ ದಿವಸ ಇದೆ. ಆದಾಯವನ್ನು ಗಮನಿಸ್ಕೊಳ್ಳದೆ ಖರ್ಚಿಗೆ ಮುಂದಾದರೆ ದೊಡ್ಡದಾದಂತಹ ಹೊಡೆತವನ್ನು ಆರ್ಥಿಕವಾಗಿ ಅನುಭವಿಸಬೇಕಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಸಮಾಧಾನದ ಒಂದು ಸುಳಿವು ಸಿಗ್ತಕ್ಕಂಥದ್ದಾಗತ್ತೆ. ಕೆಟ್ಟ ಕನಸುಗಳು ನಿಮ್ಮನ್ನು ಕಾಡುವಂತಹ ದಿವಸ ಇದು. ಹಾಗಾಗಿ ಅದು ಏನೋ ಒಂದು ರೀತಿಯ ಅಪಶಕನದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಬೇಡದೇ ಇರತಕ್ಕಂತಹ ಎಲ್ಲ ದುಸ್ವಪ್ನಗಳು ಸುಸ್ವಪ್ನದ ಫಲವನ್ನು ನಿಮಗೆ ನೀಡಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಶಿಸ್ತು ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥದ್ದು, ಆದರೆ ನೀವು ಶಿಸ್ತನ್ನು ಪರಿಪಾಲನೆ ಮಾಡ್ತಾ ಬೇರೆಯವರಿಗೆ ಅದು ತೊಂದರೆ ಆಗಬಾರದು ಅನ್ನುವಂಥದ್ದು ಬಹಳ ಮುಖ್ಯವಾಗುವಂತಹ ವಿಚಾರವಾಗುತ್ತೆ. ಯಾವುದೇ ವಿಚಾರಕ್ಕೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ. ತಾಳ್ಮೆಯಿಂದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಯಾರು ಏನೇ ಮಾತಾಡಿದರೂ ಕೂಡ ಸತ್ಯವನ್ನು ಬಿಡಿಸಿ ಹೇಳ್ತಕ್ಕಂತಹ ಒಂದು ನಿಧಾನ, ಆ ಗುಣ ನಿಮ್ಮಲ್ಲಿ ಬರಲಿ ಅಂತಕ್ಕಂಥದ್ದು. ಕುಟುಂಬದ ವಾತಾವರಣ ಶಾಂತವಾಗಿರುತ್ತೆ. ಯಾವುದೋ ಕಾರಣಕ್ಕೆ ಜಗಳವನ್ನು ಅಥವಾ ಕಲಹವನ್ನು ಎಬ್ಬಿಸಿ ನಿಮ್ಮಿಂದ ಅದಾಯಿತು ಅನ್ನುವಂತಹ ಕೆಟ್ಟ ಹೆಸರಿಗೆ ಭಾಜನರಾಗ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಹಿರಿಯರ ಬೆಂಬಲ ಇರುತ್ತೆ. ಯಾವಾಗ ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಚೆನ್ನಾಗಿದ್ದಾಗ, ತಾಳ್ಮೆ ಕಳ್ಕೊಂಡು ನೀವು ಮಾತಾಡಿದಾಗ ಹಿರಿಯರು ಕೂಡ ತಟಸ್ಥವಾಗಿ ಬಿಡ್ತಾರೆ. ಅದನ್ನು ಗಮನಿಸ್ಕೊಳ್ಳಿ. ಪ್ರೇಮಿಗಳಿಗೆ ಪರಸ್ಪರವಾಗಿ ಅವಮಾನವಾಗ್ತಕ್ಕಂತಹ ದಿವಸ. ನಿಮ್ಮ ಮಾತು, ನಿಮ್ಮ ಅನುಮಾನಾಸ್ಪದವಾದಂತಹ ವರ್ತನೆ, ಇದು ಇದಕ್ಕೆ ಕಾರಣ ಅಂತ ಹೇಳಬೇಕು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಇಂಜಿನಿಯರ್ಸು ಯಾವುದೇ ಕಾರಣಕ್ಕೂ ಆಲಸ್ಯದಿಂದ ಕಾಲವನ್ನು ಕಳೆಯಬೇಡಿ. ಆಲಸ್ಯ ದೂರ ಮಾಡಿ ಕಾರ್ಯಪ್ರವೃತ್ತರಾಗಿ ಚಟುವಟಿಕೆಯಿಂದ ಇರಿ. ನಿಮಗೆ ಲಾಭ ಇದೆ, ಶುಭ ಇದೆ ಎನ್ನುವಂಥದ್ದು. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಎಲ್ಲ ವಿಚಾರಗಳನ್ನು ಈ ದಿವಸ ಧನಾತ್ಮಕವಾಗಿ ಚಿಂತನೆ ನಡೆಸಿ. ಯಾವುದರಿಂದಲೂ ಕೂಡ ನನಗೆ ನಷ್ಟ ಇಲ್ಲ, ಕಷ್ಟ ಇಲ್ಲ, ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯ, ಆತ್ಮಬಲ ನಿಮ್ಮಲ್ಲಿ ಹೆಚ್ಚಾದರೆ ಎಲ್ಲವೂ ಕೂಡ ನಿಮಗೆ ಶುಭವಾಗಿಯೇ ಫಲವನ್ನು ನೀಡ್ತಕ್ಕಂಥದ್ದು. ನೀವು ಋಣಾತ್ಮಕವಾಗಿ ಆಲೋಚನೆಯನ್ನು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಭಯ, ಆತಂಕಗಳಿದ್ದು ಕೆಲಸದ ಗುಣಮಟ್ಟ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಬೇರೆಯವರ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಡಿ, ಅದು ನಿಮ್ಮದಲ್ಲ. ಪರದ್ರವ್ಯಾಣಿ ಲೋಷ್ಠವತ್, ಬೇರೆಯವರ ಪದಾರ್ಥ ನಿಮ್ಮದಲ್ಲವೇ ಅಲ್ಲ. ಹಾಗಾಗಿ ಅದಕ್ಕೆ ಆಸೆ ಪಡುವಂಥದ್ದು, ಅದರ ಬಗ್ಗೆ ಏನೋ ಯಾರೂ ಹೇಳ್ದಲೇ ನೀವೇ ಕಾಳಜಿಯನ್ನು ತೋರಿಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ.
ಕೆಲಸಗಳನ್ನು ಸರಿಯಾದಂತಹ ಸಮಯಕ್ಕೆ ಮಾಡಿ ಪೂರೈಸಿ ಅದರಿಂದ ನಿಮಗೆ ಆಗತಕ್ಕಂತಹ ಲಾಭ ಒಂದು ಕಡೆ ಆದರೆ ನೀವು ಅನುಭವಿಸಬೇಕಾದಂತಹ ನಷ್ಟ ದೂರವಾಗುತ್ತೆ. ಇದು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾದಂತಹದ್ದು. ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗತಕ್ಕಂತಹ ದಿವಸ. ಅಧಿಕಾರಿಗಳ ಜೊತೆ ಮಾತುಕತೆ ಚೆನ್ನಾಗಿರುತ್ತೆ, ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.